ಈಗ ನಾನು ಮುಖ್ಯಮಂತ್ರಿಗಳು ಕೆಲವು ಜಾಗ ಆಯ್ಕೆ ಮಾಡಿದ್ದೀವಿ. ಎಲ್ಲೆಲ್ಲಿ ರಿಪೋರ್ಟ್ಸ್ ಬಂದಿದೆ ಅಲ್ಲೆಲ್ಲ ಕೂಡ ಬೆಂಗಳೂರು ನಗರವನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿ ಸ್ವಲ್ಪ ಆಡಳಿತ ಇನ್ನು ಚುರುಕು ಮಾಡಬೇಕು ಅಂತೇಳಿ ಮುಂಜಾಗ್ರತೆಯಿಂದ ಸದ್ಯ ಮಳೆ ಬಿಡಲಿ, ಮಳೆ ಬಿಟ್ಟರೆ ಏನು ತೊಂದರೆ ಇಲ್ಲ. ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೆಯದೇ. ತಮಿಳುನಾಡಿಗೂ ನೀರು ಹೋಗಲಿ, ಎಲ್ಲ ಭೂಮಿ ಎಲ್ಲ ಹದ ಆಗಲಿ. ಇದು ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಇನ್ನು ಮಳೆ ಬೀಳಬೇಕು ಅಂತೇಳಿ ನಮ್ಮದು ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಆದರೆ ಈಗ ಮಳೆಗೆ ಎಲ್ಲೆಲ್ಲಿ ಏನೇನು ಸ್ವಲ್ಪ ತೊಡಕಾಗ್ತಾ ಇದೆ ಅದನ್ನೆಲ್ಲ ಮುಂಜಾಗ್ರತೆಯಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನೇ ವಿಸಿಟ್ ಮಾಡ್ತೀನಿ ಅಂತೇಳಿ ಬಯಸಿದ್ದಾರೆ. ಸೊ ಇಬ್ಬರ ಜೊತೆ ಹೋಗ್ತಾ ಇದ್ದೀನಿ. ಏನಿಲ್ಲ, ಸಾಯಂಕಾಲ ನಮ್ಮದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು. ಮೂರನೇದು ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಸಾಂಪ್ರದಾಯಿಕವಾಗಿ ಕರೆದಿದೆ. ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ, ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು ಸರ್? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ? ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಅವ್ರಿಗೂ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದಾರಂತೆ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗಲ್ಲಿ ಬರೆದು ಕೊಡಕ್ಕೆ ಹೇಳಿ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಅಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಬಹಳ ಸಂತೋಷ, ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.